ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ MG ರೋಡ್ ಹತ್ರ ಇರೋ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ರೆಗ್ಯುಲರ್ ಆಗಿ ಹೋಗ್ತಿರ್ತಾನೆ. ಚೆನ್ನಾಗಿದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಿ ಗಾಯ್ಸ್, ಹೇಗಿರುತ್ತೆ ಅಂತ ನೋಡೋಣ. ಕಮಾನ್, ಲೆಟ್ಸ್ ಗೋ. ಅವರ ಫ್ರೆಂಡ್ ಬಿ ರೆಡಿ, ಅಲ್ಲೊಬ್ಬ ಇನ್ನೊಬ್ಬ ರೆಡಿ ಆಗ್ತಾ ಇದ್ದಾನೆ. ಗಾಯ್ಸ್ ಹೋಗ್ತಾ ಇದ್ದೀವಿ. ಕಮಾನ್ ಗಾಯ್ಸ್, ತೋರಿಸ್ತೀನಿ ಬನ್ನಿ. ಗಾಯ್ಸ್ ಏನು ಗೊತ್ತಾ, ಸ್ವಿಮ್ಮಿಂಗ್ ಪೂಲ್ ಅವರು ಕಾಲ್ ಪಿಕ್ ಮಾಡ್ತಾ ಇದ್ರು ಅಂತ 99% ಓಪನ್ ಆಗಿರುತ್ತೆ ಅಂತ ಹೇಳ್ತಿದ್ದಾನೆ ನನ್ನ ಫ್ರೆಂಡು. ಬನ್ನಿ ನೋಡೋಣ. ಗಾಯ್ಸ್, ಇದು MG ರೋಡ್ ಹತ್ರ ಇದೆ ಅಂತ ಹೋದ್ವಿ, ಬಟ್ ಇದು MG ರೋಡ್ ಹತ್ರ ಇಲ್ಲ. ಇದು ಹಲ್ಸೂರು ಲೇಕಿಂದ ಸ್ವಲ್ಪ ಇನ್ನೂ ಮುಂದೆ ಹೋದರೆ ಅಲ್ಲಿ ಬರುತ್ತೆ. ಬಟ್ ಏನು ಅಂದರೆ ಗೌರ್ಮೆಂಟ್ ಸ್ವಿಮ್ಮಿಂಗ್ ಪೂಲ್ ಇದು ಆ್ಯಕ್ಚುಲಿ. ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ನೋಡ್ಬೋದು ನೀವು, ಹಲ್ಸೂರು ಲೇಕ್ ಫುಲ್ಲು ಖಾಲಿ ಆಗಿದೆ. ಆಯಿತು, ಇಲ್ಲಿ ನೋಡಿದ್ರೆ ಹೆವಿ ರಶ್ ಐತೆ. ನಾನೆಲ್ಲ ಒಂದು 5 ಜನ ಇರ್ತಾರೆ ಅಂದರೆ ಇಲ್ಲಿ ನೋಡಿದ್ರೆ ತುಂಬಿ ತುಳುಕ್ತೈತೆ ಸಮುದ್ರ. ಗಾಯ್ಸ್, ಖಾಲಿ ಇರುತ್ತೆ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಫುಲ್ಲು ಜನ ಜಾಸ್ತಿ ಇದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ಗೌರ್ಮೆಂಟು ಗಾಯ್ಸ್, BBMP ಇದು, ಯಾವುದೇ ಪ್ರೈವೇಟ್ ಅಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಏಜ್ ಗ್ರೂಪ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ನೋಡೋಣ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ಆವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ನಂದಿನಿ ಲೇಔಟಲ್ಲಿ ನಾನು ಯಾವಾಗ ಒಂದೇ ಸಲ ಹೋಗಿದ್ದೆ. ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು. ಬನ್ನಿ ನೋಡೋಣ ಇಲ್ಲಿ ಹೇಗಿರುತ್ತೆ ಏನಂತ. ಏನು ಗೊತ್ತಾ, ಶಾರ್ಟ್ಸ್ ತೋರಿಸಿದ್ರೇ ಎಂಟ್ರಿ ಕೊಡೋದಂತೆ. ಎಲ್ಲ ತೆಗ್ದಿಟ್ಕೊಂಡಿದ್ದಾರೆ ಕೈಯಲ್ಲಿ. ಈ ಥರ ಶಾರ್ಟ್ಸ್ ಕೈಯಲ್ಲಿ ತೋರಿಸ್ಬೇಕು ಅವ್ರಿಗೆ. ನನ್ನ ಫ್ರೆಂಡು ನಂದು ಅಂತ ತೋರಿಸ್ತಾ ಇದ್ದಾನೆ. ನಿನ್ನೆಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ, ನೀವು ನೋಡ್ಬೋದು. ಒಬ್ಬೊಬ್ಬರೇ ಶಾರ್ಟ್ಸ್ ನೋಡಿ ಬಿಡ್ತಾವ್ರೆ. ₹100 ಟಿಕೆಟು. ನಮ್ಮ ಫ್ರೆಂಡು ಪಾರ್ಟಿ ಅಂತ ಕೊಡಿಸ್ತಾ ಇದ್ದಾನೆ, ಅವನು ಬರ್ಡೇ ಪಾರ್ಟಿ. ನೋಡ್ಬೋದು ಸಾಗರ, ಸಮುದ್ರ, ಯಾರು ಏನು ಎಲ್ಲ ಮಿಕ್ಸು, ಹುಡುಗರು ಹುಡುಗಿರೆಲ್ಲ. ಇದೆ ನೋಡಿ ಸ್ವಿಮ್ಮಿಂಗ್ ಪೂಲ್. ಫಾರಿನೂ ಇಲ್ಲ, ಏನೂ ಇಲ್ಲ. ಅರ್ಧಕ್ಕತ್ತ ಬರೀ ಹಿಂದಿಯವರೇ ಅವರೇ. ನನ್ನ ಗಾಯ್ಸ್ ಚೇಂಜ್ ಮಾಡಿದಾಯ್ತು. ಎಲ್ಲರೂ ಬಟ್ಟೆನ ಚೇಂಜ್ ಮಾಡ್ಕೊಂಡಿದ್ದೀವಿ. ಹೊಡ್ಬೇಕು ಗಾಯ್ಸ್. ಬನ್ನಿ ಗಾಯ್ಸ್, ತೋರಿಸ್ತೀನಿ. ಐತವನೇ ಕ್ಯಾಪು ಗ್ಲಾಸಲ್ಲಿ ಎತ್ಕೊಂಡ್ಬಂದವನೇ. ಪ್ರೊಫೆಷನಲ್ ಸ್ವಿಮ್ಮರ್ ಇವನು. 3 ನ್ಯಾಷನಲ್ ಗೋಲ್ಡು, 2 ಇಂಟರ್ನ್ಯಾಷನಲ್ ಗೋಲ್ಡು. जाओ आशीष, जाओ. अरे मैं मोबाइल है ना हाथ में. ನೋಡ್ಬೋದು. ಈಗ ನಮ್ಮ ಫ್ರೆಂಡ್ ಇನ್ನೊಬ್ಬ ಹೋದ. ಗಾಯ್ಸ್ ಎಲ್ಲ ಮುಗೀತು. ಬಟ್ ಏನಪ್ಪ ಅಂದರೆ ತುಂಬ ರಶ್ ಇದೆ ಗಾಯ್ಸ್. ಹಿಂದೆ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೋಚಿಂಗು ಪ್ರಾಕ್ಟೀಸ್ ಮಾಡೋರು ಆ ಕಡೆ ಮಾಡ್ತಾ ಇದ್ದಾರೆ ಸ್ಲಿಪ್ಪೆಲ್ಲ ನೋಡಿ. CT ಹೊಡಿತವ್ರೆ ಎಲ್ಲ, ಎದೊಳ್ಳಿ ಬೇಗ ಮೇಲೆ ಅಂತ. ಯಾಕೆಂದರೆ ಟೈಮಿಂಗ್ ಮುಗೀತು ಗಾಯ್ಸ್. 40 ಮಿನಿಟ್ಸ್ ಅಷ್ಟೇ. 20 ಮಿನಿಟ್ಸು ಚೇಂಜ್ ಆಗೋಕ್ಕೆ ಟೈಮು. ಅದೆಲ್ಲ ಖಾಲಿ. ಅಲ್ಲೇ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ, ನೋಡ್ಬೋದು. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸ್ಲಿಪ್ಪು ಹೊಡಿದಾರೆ ನೋಡಿ ಒಬ್ರು ಅಣ್ಣ. ಗೈಸ್, ಅಲ್ಲಿ ನೀವು ನೋಡ್ಬೋದು ದೂರದಲ್ಲಿ ಒಬ್ರು ಅಣ್ಣ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ದಪ್ಪ ಇದ್ರು ಕೂಡ ಏನು ಅಂದ್ಕೊಳ್ದೆ ಅವ್ರು ಯಾವ ಥರ ಡೈವ್ ಮಾಡ್ತಾರೆ ಅಂತ ನೀವು ನೋಡಿಬೇಕಂದ್ರೆ ಸೈಜ್ ಡಸಂಟ್ ಮ್ಯಾಟರ್ ಗೈಸ್. ನೋಡಿ, ಒಂದು ನಮಸ್ಕಾರ ತಗೊಂಡ್ರು, ಸೂರ್ಯ ನಮಸ್ಕಾರ ಮಾಡಿ ಈಗ ಬೀಳ್ತಾ ನೋಡಿ. ನಾನು ಕಮಾನ್ ಬ್ರೋ ಅಂತ ಬೇರೆ ಅಂದೆ ಜೋರಾಗೆ. ಅವರು ವಿಡಿಯೋ ಆನ್ ಆಗಿದೆ ಅಂತಲೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರು. ಸ್ವಲ್ಪ ನಾಚ್ಕೊಂಡ್ರು. ಆಮೇಲೆ ಬೀಳ್ತಾರೆ ನೋಡಿ. ಸೈಜ್ ಮ್ಯಾಟ್ರ್ ಆಗಲ್ಲ ಇದಕ್ಕೆಲ್ಲ. ಸೂಪರಾಗಿ ಬಿದ್ರು ಗಾಯ್ಸ್. ಸೂಪರ್. ಮತ್ತೆ ರೆಡಿ ಆಗಿದ್ದಾಯಿತು. ಈಗ ಓಡಬೇಕು ಗಾಯ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ದೇವರ ಬರಲೇಬಾರ್ದು ಮತ್ತೆ ಇಲ್ಲಿ. Out of 10 experience. Out of 10, how much you will rate this swimming pool?
some butterflies and backflips. No, how much you will rate this swimming pool? I'll rate 5 out of 10. I will rate 0. ಗೈಸ್ ಮತ್ತೆ ಇನ್ನೊಬ್ಬ ಚಿಕ್ಕ ಹುಡುಗ ಬೀಳ್ತಾ ಇದ್ದ, ವಿಡಿಯೋ ಮಾಡೋಣ ಅಂತ ವಿಡಿಯೋ ಓಪನ್ ಮಾಡಿದೆ. ಅಲ್ಲಿ ನೋಡಿ ಪಾಪ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ. ವಿಡಿಯೋ ಓಪನ್ ಆಗಿದೆ ಅಂತಾನೆ ಪಾಪ ಮತ್ತೆ ಅವನು ಬೀಳಲೇ ಇಲ್ಲ. ಕೆಳಗಡೆ ಅವ್ರು ಕೋಚ್ ಕೂತ್ಕೊಂಡಿದ್ದಾರೆ, ನೋಡ್ಬೋದು. ಬೈದರು ಅವರು ಕೂಡ. ಮತ್ತೆ ಆಮೇಲೆ ನಾನು ವಿಡಿಯೋ ಆಫ್ ಮಾಡಿಬಿಟ್ಟೆ. हमारा पिंडा रेडी हो गया है. स्विमिंग पूल का याद नहीं आएगा पिंडा. ಯಾರು ಇಲ್ಲಿ ನೋಡಿ, ನೆಕ್ಸ್ಟ್ ರೌಂಡ್ಗೆ 1 ಗಂಟೆಯಿಂದ 1:40 ಶೋಗೆ ರೆಡಿ ಇದ್ದಾರೆ ಎಲ್ಲರೂ. ಇನ್ನೊಂದು ಸಲ ಇಲ್ಲಿ ಬರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಇಷ್ಟು ರಶ್ಶು ಯಾಕಾದರೂ ಬಂದು ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಗೌರ್ಮೆಂಟ್ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಬರಲೇಬಾರ್ದು. ನನಗೆ ಗೊತ್ತಿರಲಿಲ್ಲ, ಅದು ಬಂದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಎಲ್ಲ ಮುಗೀತು. ಒಳಗಡೆ ವಿಡಿಯೋ ಬೇರೆ ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ತವ್ರೆ. ಆ ಜಂಪ್ ಮಾಡೋದು ವಿಡಿಯೋ ಮಾಡ್ಕೊಂಡ್ರೆ ಅದು ಮಾಡಬೇಡಿ, ಸ್ವಿಮ್ಮಿಂಗ್ ಪೂಲ್ದು ಮಾಡಬೇಡಿ, ಏನೋ ವಿಡಿಯೋನೇ ಮಾಡಬೇಡಿ ಅಂತ. ಎಲ್ಲಿ ಹೊರಗಡೆ ಲೀಕ್ ಆಗಿಬಿಡುತ್ತೆ ಇನ್ಫಾರ್ಮೇಷನ್ ಅಂತ. ಗಾಯ್ಸ್ ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ವಾಪಸ್ಸು ಡೈರೆಕ್ಟ್ ನಮ್ಮ ಕ್ಯಾಂಪ್ಗೆ ಡೈರೆಕ್ಟಾಗಿ ಬಂದ್ವಿ. ಗಾಯ್ಸ್ ಮುಗಿಸ್ಕೊಂಡು ಬಂದಿದ್ದಾಯಿತು. ನಾವು ರೂಮ್ಗೆ ಹೋಗಿಲ್ಲ, ಡೈರೆಕ್ಟು ಮೆಸ್ಸಿಗೆ ಬಂದಿದ್ದೀವಿ. ಊಟ ಮಾಡಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಗಾಯ್ಸ್. ಕಮಾನ್. ಮತ್ತು ಅದೇ ಸೇಮ್ ಬಿರಿಯಾನಿ, ಮತ್ತು ಅದೇ ಸೇಮ್ ಗೋಟಿ, ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ರು. ನಾನು ತಿನ್ನಲಿಲ್ಲ, ಕೋಲ್ಡ್ ಆಗಿತ್ತು ಅಂತ. ಗಾಯ್ಸ್ ಫೈನಲಿ ವಿ ಆರ್ ಬ್ಯಾಕ್. ಅಮರ್ಜಿತ್, ಟೆಲ್ ಮಿ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಸ್ವಿಮ್ಮಿಂಗ್ ಪೂಲ್ ಟುಡೇ. Experience of swimming pool was average, as you can see. And Ashish, the one and only legend of swimming. How do you rate the swimming pool? Out of 10, how much you will give? The rating would be 7 out of 10. As it was a bit, the timing was around 12 and there was a little bit crowdy. ಗಾಯ್ಸ್ ಸ್ವಿಮ್ಮಿಂಗ್ ಪೂಲ್ ಅಂತೂ ಎಷ್ಟು ಕೆಡ್ದಾಗಿತ್ತು ಅಂದರೆ ಅಲ್ಲಿ ಏನು ಲಿಮಿಟೇ ಇಲ್ಲ, ಎಷ್ಟು ಜನ ಆದರೂ ಬರ್ಬೋದು. ಅದರಲ್ಲಿ ನಮ್ಮ ಕನ್ನಡದವರು ಒಂದು 10% ಇರಲಿಲ್ಲ ನನ್ನ ಪ್ರಕಾರ. ಎಲ್ಲ ಬರೀ ಹಿಂದಿಯವರೇ ಇದ್ದರು, ಆಮೇಲೆ ತಮಿಳವರೇ ತುಂಬ ಜನ ಇದ್ದರು ಅಲ್ಲಿ. ನಮ್ಮ ಕನ್ನಡದವರೇ ಯಾರು ಇರಲಿಲ್ಲ ಅಲ್ಲಿ ನೋಡಿದ್ರೆ. ಅದು ನಮ್ಮ ಬೆಂಗಳೂರಲ್ಲಿ ಇದ್ಕೊಂಡು ಗೌರ್ಮೆಂಟು ಸ್ವಿಮ್ಮಿಂಗ್ ಪೂಲ್ ಆಗಿರೋದ್ರಿಂದ ಯಾವುದೇ ಲಿಮಿಟು ಅಂತ ಇಲ್ಲವೇ ಇಲ್ಲ. ಎಲ್ಲರೂ ಅಂದರೆ 20 ಜನ ಬಂದರೆ 20 ಜನನೂ ಬಿಡ್ತಿದ್ದಾರೆ, 50 ಜನ ಬಂದರೆ 50 ಜನ. ನಾವು ಈಗ ಇದ್ದಿದ್ದು ಅಟ್ಲೀಸ್ಟು ಒಂದು 70-80 ಜನ ಇದ್ರು ಗುರು. ತಲೆಗೆಡೋದು ನನಗಂತೂ. ಆ ಕಡೆ ಕೋಚಿಂಗ್ ಬೇರೆ ನಡೀತಾ ಇದೆ ಅವ್ರಿಗೆ, ಪ್ರಾಕ್ಟೀಸು ಟ್ರೈನರ್ಗಳೆಲ್ಲ ಬಂದು ಕೊಡ್ತಿದ್ದಾರೆ. ಬಟ್ ಅಲ್ಲಿ ಯಾರೋ ಒಂದಿಬ್ಬರು ಅಷ್ಟೇ ನನಗೆ ಪ್ರೊಫೆಷನಲ್ ಆಗಿ ಕಂಡ್ರು. ಅದು ಬಿಟ್ಟರೆ ಮಿಕ್ದವರೆಲ್ಲ ಹಾಗೆ ಟೈಮ್ ಪಾಸಿಗೆ ಬರೋರ ಥರ ಇದ್ದರು. ಗಾಯ್ಸ್ ಫೈನಲಿ ಹೋಗಿ ಬಂದಿದ್ದಾಯಿತು. ಇಷ್ಟೇ ಇವತ್ತಿಂದ ಲಾಗು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರು ಕೂಡ ಶೇರ್ ಮಾಡಿ. ಭೇಟಿಯಾಗೋಣ. ನಮಸ್ಕಾರ.